ನಮಸ್ಕಾರ. ಇಂದು ನಾವು ಟಾಟಾ AI ಈ ಒಂದು ಇನ್ಶೂರೆನ್ಸ್ ಕಂಪ್ನಿ ಇದೆ. ಈ ಕಂಪ್ನಿಯಲ್ಲಿ ನಮ್ಮ ಪ್ರೊಟೆಕ್ಷನ್ ಆಗಬೇಕು, ಅದಕ್ಕೆ ಯಾವ ರೀತಿ ಒಂದು ಪಾಲಿಸಿ ಇದೆ ಅದನ್ನು ಅಭ್ಯಾಸವನ್ನು ಮಾಡೋಣ. ಇದರಲ್ಲಿ ರಿಟೈರ್ಮೆಂಟ್ ಸೊಲ್ಯೂಷನ್, ಪ್ರೊಟೆಕ್ಷನ್ ಸೊಲ್ಯೂಷನ್, ಸೇವಿಂಗ್ ಸೊಲ್ಯೂಷನ್, ಹೆಲ್ತ್ ಸೊಲ್ಯೂಷನ್, ಗ್ರೂಪ್ ಸೊಲ್ಯೂಷನ್, ವೆಲ್ತ್ ಸೊಲ್ಯೂಷನ್, ಈ ರೀತಿ ಬೇರೆ ಬೇರೆ ಎಲ್ಲ ಸೊಲ್ಯೂಷನ್ಸ್ ಇದ್ದಾವೆ. ಇದರಲ್ಲಿ ನಾವು ಇಂದು ಪ್ರೊಟೆಕ್ಷನ್ ಸೊಲ್ಯೂಷನ್ ನೋಡೋಣ. ಈ ಪ್ರೊಟೆಕ್ಷನ್ ಸೊಲ್ಯೂಷನ್ದಲ್ಲಿ ನಾವು ಕ್ಲಿಕ್ ಮಾಡ್ತೇವೆ. ಮಾಡಿದ ಮೇಲೆ ಈ ರೀತಿ ಒಂದು ಬರ್ತದೆ, ಪ್ರೊಟೆಕ್ಷನ್ ರಿಕ್ವೈರ್ಡ್, ಹ್ಯೂಮನ್ ಲೈಫ್ ವ್ಯಾಲ್ಯೂ ರಿಕ್ವೈರ್ಡ್, ಪ್ರೊಟೆಕ್ಷನ್ ಸೊಲ್ಯೂಷನ್. ನಾವು ಇಲ್ಲಿ ಕೂಡ ಪ್ರೊಟೆಕ್ಷನ್ ಸೊಲ್ಯೂಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮುಂದೆ ನಮ್ಮ ಯಾರು ಕಸ್ಟಮರ್ ಇರ್ತಾರೆ ಅವ್ರದ್ದು ಎಜುಕೇಷನ್ ಎಷ್ಟಿದೆ ಅಂದು ಒಂದು ಎಕ್ಸಾಂಪಲ್ ತೊಗೊಂಡು, ಎಜುಕೇಷನ್ ಅವ್ರದ್ದು ಗ್ರ್ಯಾಜುಯೇಟ್ ಇದೆ, ಅವ್ರದ್ದು ಸ್ಯಾಲ್ರಿ ಇರೋದು ಮತ್ತು ಅವ್ರದ್ದು ಇನ್ಕಮ್ 5 lakh to 7.5 lakh ಇದೆ. ಈ ರೀತಿ ನಾವು ಎಂಟರ್ ಮಾಡಿ ಮುಂದೆ ಹೋಗೋಣ. ಮುಂದೆ ಪ್ರೊಟೆಕ್ಷನ್ದಲ್ಲಿ ಸ್ಮಾರ್ಟ್ ಸಂಪೂರ್ಣ ರಕ್ಷಾ ಪ್ರೋ, ಮಹಾ ರಕ್ಷಾ ಸುಪ್ರೀಂ, SRS ವೈಟಾಲಿಟಿ ಪ್ರೊಟೆಕ್ಷನ್ ಪ್ಲ್ಯಾನ್, ಈ ರೀತಿ ಬೇರೆ ಬೇರೆ ಪ್ಲ್ಯಾನ್ಗಳಿದ್ದಾವೆ. ಇವತ್ತು ನಾವು ಸ್ಮಾರ್ಟ್ ಸಂಪೂರ್ಣ ರಕ್ಷಾ ಪ್ರೋ ಇದನ್ನು ನೋಡೋಣ. ಇದಕ್ಕೆ PR ಪ್ರೋ ಅಂತ ಹೇಳ್ತಾರೆ, ಪರಮ ರಕ್ಷಕ್ ಪ್ರೋ ಅಂತ ಹೇಳ್ತಾರೆ. ಅದನ್ನು ಇಂದು ನಾವು ನೋಡೋಣ. ಇದರಲ್ಲಿ ನಾವು ಕಸ್ಟಮರ್ ಮೊಬೈಲ್ ನಂಬರ್, ಅವ್ರದ್ದು ಹೆಸರು, ಅವ್ರದ್ದು ಏಜ್, ಅವ್ರ ಜೆಂಡರ್ ಮತ್ತು ಅವ್ರು ನಾನ್ ಸ್ಮೋಕರ್ ಇದ್ದರು, ಇದನ್ನೆಲ್ಲ ಡೀಟೇಲ್ಸ್ ನಾವು ಹಾಕೋಣ. ಡೀಟೇಲ್ಸ್ ಹಾಕಿದ ನಂತರ ನಾವು ಮುಂದೆ ಹೋಗೋಣ. ಈಗ ಸ್ಮಾರ್ಟ್ ಸಂಪೂರ್ಣ ರಕ್ಷಾ ಪ್ರೋದಲ್ಲಿ ಕೂಡ 5 ಪ್ರಕಾರದ ಬೇರೆ ಬೇರೆ ಪ್ಲ್ಯಾನ್ಸ್ ಇದ್ದಾವೆ. ಅದರಲ್ಲಿ ನಾವು 1ನೇ ಪ್ಲ್ಯಾನ್ಸ್, ಫಸ್ಟ್ ನಂಬರ್ ಪ್ಲ್ಯಾನ್ PR ಪ್ರೋ, ಪರಮ ರಕ್ಷಕ್ ಪ್ರೋ ಪ್ಲ್ಯಾನವನ್ನು ಇಂದು ನೋಡೋಣ. ಇದನ್ನು ತುಂಬ ಪಾಪ್ಯುಲರ್ವಾಗಿದೆ, ಯಾಕೆಂದರೆ ಇಲ್ಲಿ ನಮ್ಮ ಇನ್ಶೂರೆನ್ಸ್ ಕೂಡ ಇದೆ ಮತ್ತು ಇನ್ವೆಸ್ಟ್ಮೆಂಟ್ ಕೂಡ ಇದೆ. ಇಲ್ಲಿ ನಾವು ನೋಡೋಣ ಒಂದು ಎಕ್ಸಾಂಪಲ್. 39 ಏಜ್ ಪರ್ಸನ್ ಇದ್ದರು, ಸ್ಯಾಲ್ರಿಡ್ ಇದ್ದರು, ಅವ್ರ ಸಲುವಾಗಿ 50 lakh ಲೈಫ್ ಕವರ್ ಬೇಕಾಗಿದೆ. ಅವ್ರೀಗ ಅವ್ರದ್ದು ಪ್ರೀಮಿಯಮ್ ಇದೆ, ಕಂದ ಇದೆ, ಅದು 12 years ಸಲುವಾಗಿ ಇನ್ವೆಸ್ಟ್ ಮಾಡೋರಿದ್ದರು. PPT ಪ್ರೀಮಿಯಮ್ ಪೇಮೆಂಟ್ ಟರ್ಮ್ 12 years, 12 ವರ್ಷ ತನಕ ಅವರು ದುಡ್ಡು ತುಂಬವರಿದ್ದರು. ಮತ್ತು ಪಾಲಿಸಿ ಟರ್ಮ್ 40 years ಇದೆ, ಅಂದರೆ ಲೈಫ್ ಕವರ್ 50 lakh ಇದೆಯಲ್ಲ, ಅದನ್ನು 40 years ತನಕ ಅವ್ರದ್ದು ಲೈಫ್ ಕವರ್ ಇದೆ. 40 ವರ್ಷ ಒಳಗಡೆ ಅವ್ರಿಗೆ ಏನಾದರೆ ಆತಂದರೆ ಅವರ ನಾಮಿನಿಗೆ 50 lakhs ರೂಪಾಯಿ ಲೈಫ್ ಕವರ್ ಸಿಗಲಿಕ್ಕಿದೆ. ಅವರು 12 years ಅಂದರೆ 12 ವರ್ಷ ಅಷ್ಟೇ ಅದರ ಪ್ರೀಮಿಯಮನ್ನು ತುಂಬಬಹುದಿದ್ದರು. ಆದರೆ ಅದರದ್ದು ಬೆನಿಫಿಟ್ ಅವರಿಗೆ 40 yearsವರೆಗೆ ಸಿಗೋದಿದೆ. ಈ ಪರಮ ರಕ್ಷಕ್ ಪ್ರೋದಲ್ಲಿ 3 ಪ್ರಕಾರಗಳ ಬೆನಿಫಿಟ್ಸ್ ಲೈಫ್ ಕವರ್ ಅವ್ರಿಗೆ ಸಿಗಲಿಕ್ಕಿದೆ. ಒಂದನೇದು ಲೈಫ್ ಕವರ್ ಆಫ್ 50 lakh, ಅಂದರೆ ಅವ್ರಿಗೆ ಏನಾದರೂ ಆತಂದರೆ 40 ವರ್ಷ ಒಳಗಡೆ ಅವ್ರಿಗೆ 50 lakh ರೂಪಾಯಿ ಕವರೇಜ್ ಇದೆ. ಆಕ್ಸಿಡೆಂಟ್ನಲ್ಲಿ ಅವ್ರದ್ದು ಡೆತ್ ಆತಂದರೆ ಅವ್ರಿಗೆ 45 lakhs ರೂಪಾಯಿ ಪ್ಲಸ್ 50 lakh ಅಂದರೆ 95 ಲಕ್ಷ ಅವ್ರಿಗೆ ಸಿಗುತ್ತದೆ. ಆಕ್ಸಿಡೆಂಟ್ನಲ್ಲಿ ಟೋಟಲ್ ಪರ್ಮನೆಂಟ್ ಡಿಸೆಬಿಲಿಟಿ ಬಂದರೆ ಅವರು ಜೀವಂತ ಇದ್ದರೂ ಕೂಡ ಅವ್ರಿಗೆ 45 lakhs ಸಿಗ್ತದೆ. ಪ್ಲಸ್ ಅವ್ರದ್ದು ಲೈಫು ಹೋತಂದ್ರೂ 50 lakh ರೂಪಾಯಿ ಅವ್ರಿಗೆ ಸಿಗ್ತದೆ. ಇನ್ನೊಂದು ಇಲ್ಲಿದೆ, ಆಕ್ಸಿಡೆಂಟು ಪಬ್ಲಿಕ್ ಪ್ಲೇಸ್ದಲ್ಲಿ ಆತಂದರೆ 45 ಬದಲಾಗಿ 90 lakh ರೂಪಾಯಿ ಅವ್ರ ನಾಮಿನಿಗೆ ಸಿಗ್ತದೆ. ಪ್ಲಸ್ ಲೈಫ್ ಕವರ್ಗೆ 50 lakh ರೂಪೀಸ್. ಈ ರೀತಿ 1,40 lakh ಅವ್ರಿಗೆ ನಾಮಿನಿಗೆ ಸಿಗುತ್ತದೆ. ಈ ರೀತಿ ಲೈಫ್ ಕವರ್ ಸಮ್ ಅಶ್ಯೂರ್ಡ್ ಈ ಪರಮ ರಕ್ಷಕ್ ಪ್ರೋದಲ್ಲಿ ಇದೆ. ನಾವು ಏನು ಪ್ರೀಮಿಯಮ್ ತುಂಬ್ತೇವೋ ಅದರಲ್ಲಿ 75% ಪ್ರೀಮಿಯಮ್ಮು ಈ ಟಾಟಾ ಫಂಡದಲ್ಲಿ ಇನ್ವೆಸ್ಟ್ ಆಗ್ತದೆ.
ಈಗ ನಿಮಗೆ ಸ್ಕ್ರೀನ್ ಮೇಲೆ ಬೇರೆ ಬೇರೆ ಫಂಡ್ಗಳು ನೀವು ನೋಡ್ತಾ ಇದ್ದೀರ. ಅದರಲ್ಲಿ ನೀವು ಚೂಸ್ ಮಾಡ್ಬೋದು. ಆ ರೀತಿ ಬೇರೆ ಬೇರೆ ಫಂಡ್ಗಳಲ್ಲಿ ನೀವು 10%, 20%, 20% ಈ ರೀತಿ ನಿಮ್ಮ 100% ಫಂಡು ಇದರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೋದು. ಅದನ್ನು ಮಾರ್ಕೆಟ್ದಲ್ಲಿ ಯಾವ ರೀತಿ ಟಾಟಾ ಗ್ರೋತ್ ಆಗ್ತದೆ, ಈ ಟಾಟಾ ಫಂಡ್ಗಳು ಎಲ್ಲ ಮಾರ್ಕೆಟ್ನಲ್ಲಿ ಗ್ರೋ ಆಗ್ತವೆ. ಇಲ್ಲಿ ನೋಡೋಣ, ಇದನ್ನು ಸಮರಿ ಶೀಟ್ ಇದೆ. ಇದರಲ್ಲಿ ನೀವು ನೋಡ್ಬೋದು ಏನಂದರೆ, ನಾವು 12 ವರ್ಷಕ್ಕೆ PPT 12 ಇಯರ್ಸ್ ಇದೆ. ಮೊದಲು ಅವ್ರದ್ದು ಹೆಸರು ಬಂದರೆ, ಈಗ PPT 12 ಇಯರ್ಸ್ ಇದೆ, ಪಾಲಿಸಿ ಟರ್ಮ್ 40 ಇಯರ್ಸ್ ಇದೆ. ನಮ್ಮ ಕ್ಲೈಂಟದು ವಯಸ್ಸಿಗೆ 39 ಇಯರ್ಸ್ ಇದೆ. ಅವ್ರಿಗೆ ಲೈಫ್ ಕವರು 50 ಲ್ಯಾಕ್ ರುಪೀಸ್ ಇದೆ, ಆಕ್ಸಿಡೆಂಟಲ್ ಕವರ್ 45 ಲ್ಯಾಕ್ ರುಪೀಸ್ ಇದೆ, ATPD 45 ಲ್ಯಾಕ್ ರುಪೀಸ್ ಇದೆ. ಟೋಟಲ್ ಪ್ರೀಮಿಯಮ್ ಲೈಫ್ ಕವರ್ ಸಲುವಾಗಿ 52,851 ಇದೆ. ಆಕ್ಸಿಡೆಂಟ್ ಡೆತ್ ಸಲುವಾಗಿ ಪ್ರೀಮಿಯಮ್ ಇದೆ 6,755 ರುಪೀಸ್. ATPD ಪ್ರೀಮಿಯಮ್ ಇದೆ 4,916 ರುಪೀಸ್. ಈ ರೀತಿ ಅದರಲ್ಲಿ ಅವ್ರಿಗೆ ಡಿಸ್ಕೌಂಟ್ ಸಿಕ್ಕದ 1,110 ರೂಪಾಯಿ. ಅವ್ರದ್ದು ಪ್ರೀಮಿಯಮ್ ಈಗ 64 ರುಪೀಸ್, 522 ರುಪೀಸ್ ಟೋಟಲ್ ಪ್ರೀಮಿಯಮ್ ಅವ್ರಿಗೆ ತುಂಬಬೇಕಾಗಿದೆ. ಅದರಲ್ಲಿ ಫಸ್ಟ್ ಇಯರ್ದಲ್ಲಿ 4% ಅವ್ರಿಗೆ GST ಇದೆ, 2,900 ರುಪೀಸ್ ಅವ್ರ GST ಇದೆ. ಟೋಟಲ್ ಅವ್ರಿಗೆ ಪ್ರೀಮಿಯಮ್ ಅಮೌಂಟ್ ಬರುತ್ತದೆ 60,000 ರುಪೀಸ್, 427 ರುಪೀಸ್. ಅಂದರೆ ಇಯರ್ಲಿ ಅವ್ರಿಗೆ 12 ವರ್ಷ ತನಕ 60,000 ರುಪೀಸ್, 422 ರುಪೀಸ್ ತುಂಬಬೇಕಾಗಿದೆ. ಅಂದರೆ ಮಂತ್ಲಿ ಅವ್ರಿಗೆ 6,000 ರುಪೀಸ್, 6,500 ರೂಪಾಯಿ ಅವ್ರಿಗೆ ತುಂಬಿದರೆ ವರ್ಷದ್ದು 67,000 ಅವ್ರದ್ದು ಪ್ರೀಮಿಯಮ್ ಆಗುತ್ತದೆ. ಇಷ್ಟು ಪ್ರೀಮಿಯಮ್ ತುಂಬಿದ ಮೇಲೆ ಅವ್ರಿಗೆ ಬೆನಿಫಿಟ್ ಏನಿದೆ, ಲೈಫ್ ಕವರ್ 50 ಲ್ಯಾಕ್ ರುಪೀಸ್, ಆಕ್ಸಿಡೆಂಟಲ್ 45 ಲ್ಯಾಕ್ ರುಪೀಸ್ ಆ್ಯಂಡ್ ATPD 45 ಲ್ಯಾಕ್ ರುಪೀಸ್. ಈ ರೀತಿ ಬೆನಿಫಿಟ್ ಇದೆ. 12 ವರ್ಷ ನಂತರ ಅವರು ಏನೂ ದುಡ್ಡು ತುಂಬಬೇಕಾಗಿಲ್ಲ. ಆದರೂ ಕೂಡ 40 ವರ್ಷವರೆಗೆ, ಈಗ ಅವರು 39 ಇಯರ್ಸ್ ಇರೋದು, 39 + 40 ದ್ಯಾಟ್ ಈಸ್ 79 ಇಯರ್ಸ್ವರೆಗೆ ಅವರಿಗೆ ಎಲ್ಲ ಕವರೇಜ್ ಇದೆ. ಅದ್ರೊಳಗೆ ಅವ್ರಿಗೆ ಏನಾದರೆ ಆದರೂ ಕೂಡ ಅವರು ನಾಮಿನಿಗೆ ಎಲ್ಲ ಅಮೌಂಟ್ ಸಿಗುತ್ತದೆ. ಮತ್ತು ಅವರು ಏನು ಫಂಡ್ ಕೊಟ್ಟಿದ್ದು ಲೈಫ್ ಕವರ್ ಸಲುವಾಗಿ 52,851, ಅದನ್ನು ಟಾಟಾ ಫಂಡ್ ಒಳಗೆ ಇನ್ವೆಸ್ಟ್ ಆಗ್ತದೆ, ಅದನ್ನು ಗ್ರೋತ್ ಆಗ್ತದೆ. ಈಗ ನಾವು ಫಂಡ್ ವ್ಯಾಲ್ಯೂ ಕ್ಯಾಲ್ಕುಲೇಟರ್ ಅಂತ ನೋಡೋಣ. ಇದು ನೋಡಿರಿ, 12 ಇಯರ್ಸ್ ಸಲುವಾಗಿ ನೀವು ಅಮೌಂಟ್ ತುಂಬ್ತಾ ಇದ್ದೀರಾ, 40 ಇಯರ್ವರೆಗೆ ಆ ಫಂಡನ್ನು ಗ್ರೋತ್ ಆಗ್ತದೆ. ಇಲ್ಲಿ ನೋಡಿರಿ, ಫಂಡ್ ಪರ್ಫಾರ್ಮೆನ್ಸ್ ಅಂತ ಬರ್ದಿರೋದು ಮತ್ತು ಬೆಂಚ್ ಮಾರ್ಕ್ ಪರ್ಫಾರ್ಮೆನ್ಸ್ ಅಂತ ಬರ್ದಿರೋದು. ನೀವು ಸ್ಕ್ರೀನ್ ಮೇಲೆ ನೋಡಿರಿ. ಬೆಂಚ್ ಮಾರ್ಕ್ ಪರ್ಫಾರ್ಮೆನ್ಸ್ ಅಂದರೆ ಈಗ ಸದ್ಯಕ್ಕೆ ಮಾರ್ಕೆಟ್ದಲ್ಲಿ ಯಾವ ಫಂಡ್ಗಳು ಇದ್ದಾವೆ ಅದರದ್ದು ಕಳೆದ 1 ವರ್ಷದಲ್ಲಿ 35.43% ಗ್ರೋತ್ ಇದೆ. ಆದರೆ ಟಾಟಾದು 50.64% ಗ್ರೋತ್ ಇದೆ. ಬೆಂಚ್ ಮಾರ್ಕ್ದಲ್ಲಿ ಕಳೆದ 3 ವರ್ಷದಲ್ಲಿ 17% ಗ್ರೋತ್ ಇದೆ. ಆದರೆ ಟಾಟಾದು 26.85% ಗ್ರೋತ್ ಇದೆ. ಬೆಂಚ್ ಮಾರ್ಕ್ ಪರ್ಫಾರ್ಮೆನ್ಸ್ದಲ್ಲಿ ಕಳೆದ 5 ವರ್ಷದಲ್ಲಿ ಬೆಂಚ್ ಮಾರ್ಕ್ ಇದೆ 16.89. ಆದರೆ ಟಾಟಾದು ಫಂಡ್ಗಳು 5 ವರ್ಷದಲ್ಲಿ 28.68% ಗ್ರೋತ್ ಆಗಿದ್ದಾವೆ. ಅದಕ್ಕೆ ಕಳೆದ 1 ವರ್ಷದಲ್ಲಿ 50 ಇದೆ. 50 ಹಿಡ್ಕೊಂಡ್ರೆ ನೋಡಿರಿ, ನೀವು 12 ವರ್ಷ ತನಕ ಪ್ರತಿ ವರ್ಷ 67,000 ತುಂಬ್ತೀರ. 67,000 10 ವರ್ಷ ತನಕ ತುಂಬಿದರೆ ನೀವು 6,07,000 ತನಕ 70,000 ತನಕ ದುಡ್ಡು ತುಂಬಿರ್ತೀರ. ಆದರೆ ನಿಮ್ಮ ಫಂಡ್ ವ್ಯಾಲ್ಯೂ ಆಗಿರ್ತದೆ 59,80,000 ತನಕ ಆಗಿರ್ತದೆ. ಅದರಲ್ಲಿ ನಿಮ್ಗೆ ಏನಾದ್ರೂ ಆತಂದರೆ ನಿಮ್ಮ ಲೈಫ್ ಕವರ್ ಇದೆ ಅಥವಾ ಈ ಫಂಡ್ ಇದೆ, ಅದನ್ನು ನಿಮ್ಮ ನಾಮಿನಿಗೆ ಸಿಗುತ್ತದೆ. 20 ವರ್ಷದಲ್ಲಿ
ಎಷ್ಟಾಗ್ತದೆ ಅಂದರೆ 31 crore ಆಗ್ತದೆ 30 ವರ್ಷದಲ್ಲಿ. ನೋಡಿರಿ ನೀವು 14 ಅಬ್ಜ 60 crore 60 ಕೋಟಿ 38 ಲಕ್ಷ ಇಷ್ಟು ಆಗ್ತದೆ. 40 ಇಯರ್ಸ್ ನಂತರ ಏನಾಗ್ತದೆ ನೋಡಿರಿ. ಈಗ ನೀವು 50 ಹಿಡ್ಕೋಬೇಡ್ರಿ, ಈಗ 50 ಅಂದರೆ ಭಾಳ ಆಗ್ತದೆ. ನೀವು ಕಡಿಮೆ ರೇಟ್ ಹಿಡ್ಕೊಂಡು ನೋಡೋಣ ಎಷ್ಟಾಗ್ತದಂತ. 15% ಅಂತ ಹಿಡ್ಕೊಂಡು ನೋಡಿರಿ. 15% ಹಿಡ್ಕೊಂಡ್ರೂ ಕೂಡ 10 ವರ್ಷದಲ್ಲಿ 8 ಲಕ್ಷ ಆಗಿದೆ. 20ನೇ ವರ್ಷದಲ್ಲಿ 32 ಲಕ್ಷ ಆಗ್ತದೆ. 30ನೇ ವರ್ಷದಲ್ಲಿ 1 ಕೋಟಿ 25 ಲಕ್ಷ ಆಗ್ತದೆ. ಅಂದರೆ ಅಷ್ಟು ದುಡ್ಡು ನಮ್ಮದು ಹೆಚ್ಚಾಗಿರ್ತದೆ. ಮತ್ತು 40ನೇ ವರ್ಷದಲ್ಲಿ 4 ಕೋಟಿ 65 ಸಾವಿರ ಆಗಿರ್ತದೆ. ಈ ರೀತಿ ನಮಗೆ ಏನಾದರೆ ಆಯ್ತು ಅಂದರೆ ನಮ್ಮ ನಾಮಿನಿಗೆ ಅಮೌಂಟ್ ಸಿಗುತ್ತದೆ. ನಮಗೇನೂ ಆಗಲಿಲ್ಲ ಆದರೂ ಕೂಡ ನಮ್ಮ ಫಂಡನ್ನು ಗ್ರೋತ್ ಆಗಿರ್ತದೆ, ಅದನ್ನು ನಮಗೆ ಸಿಗ್ತದೆ. ಮತ್ತು 5 ವರ್ಷ ನಂತರ ನಿಮ್ಗೆ ಅನಿಸುತ್ತಪ್ಪ ಈಗ ನಮಗೆ ಮುಂದಿನ ಪ್ರೀಮಿಯಮ್ ತುಂಬಲಿಕ್ಕೆ ದುಡ್ಡಿಲ್ಲ ಅಥವಾ ನಂದು ಏನಾದರೂ ಕೆಲಸ ಇದೆಯಾ, ಆವಾಗ ನೀವು ತುಂಬಿದ್ದ ಅಮೌಂಟ್ ಏನು ಗ್ರೋ ಆಗಿರ್ತದೆ, ಮೇಲಿನ ಬಡ್ಡಿ ಆಗಿರ್ತದೆ, ಅದನ್ನು ನೀವು ಅದರಲ್ಲಿ ಅಮೌಂಟನ್ನು ತಕ್ಕೋಬಹುದು. 20 ವರ್ಷ ನಂತರ ನಿಮ್ಮದು 32 ಲಕ್ಷ ಆಗಿದೆ, ಆವಾಗ ನಿಮ್ಗೆ ಬೇಕಾಯಿತು ನಂಗೆ 15 ಲಕ್ಷ ತಗೋದಿದೆ ಅದನ್ನ ತಕ್ಕೋಬಹುದು. ಅಥವಾ 30ನೇ ವರ್ಷ ನಂತರ ನೀವು ಅಥವಾ 25 ವರ್ಷ ನಂತರ ನೀವು ಪ್ರತಿ ತಿಂಗಳ ಒಂದು 20,000 30,000 ಹಿಂಗೆ ಪೆನ್ಷನ್ ಅಂತ ತಕ್ಕೋಬಹುದು. ಈ ರೀತಿ ನೀವೇ ತುಂಬಿದ ಅಮೌಂಟು ಯಾವುದು ಮ್ಯೂಚುವಲ್ ಫಂಡಲ್ಲಿ ಗ್ರೋತ್ ಆಗಿರ್ತದೆ, ಟಾಟಾ ಫಂಡಲ್ಲಿ ಗ್ರೋತ್ ಆಗಿರ್ತದೆ, ಅದು ತಕ್ಕೋಬಹುದು. ಈ ರೀತಿ ಇದರಲ್ಲಿ ತುಂಬ ಲಾಭಗಳಿದೆ. ನೀವು 12 ವರ್ಷ ತುಂಬಿ 40 ವರ್ಷ ತಗೋಬೋದು ಅಥವಾ 50 ವರ್ಷ ತಗೋಬೋದು. ನಿಮ್ಮ ಮೇಲೆ ಅವಲಂಬಿಸಿದೆ ನೀವು ಯಾವ ರೀತಿ ಬೆನಿಫಿಟ್ ತೊಗೋತೀರ ಅಂತ ಹೇಳಿ. ಇಲ್ಲಿ ನೀವು 12 ವರ್ಷ ತುಂಬಿದ್ರೆ ನಿಮಗೆ 67,000 ಬರ್ತದೆ. ಆದರೆ ನೀವು 15 ವರ್ಷ ತುಂಬಿದ್ರೆ ನಿಮ್ಗೆ ಪ್ರೀಮಿಯಮ್ ಬರ್ತದೆ. ಎಷ್ಟು ಬರ್ತದೆ ಅಂದ್ರೆ 59,000 ಬರ್ತದೆ 15 ವರ್ಷ ತುಂಬಿದ್ರೆ. ನೀವು ಈಗ 12 ಇಯರ್ಸ್ ಪ್ರೀಮಿಯಮ್ ತೊಗೋಬೋದು ಅಥವಾ 15 ಇಯರ್ಸ್ ಪ್ರೀಮಿಯಮ್ ತೊಗೊಳ್ಬೋದು. ಆ ರೀತಿಯಲ್ಲಿ ನಿಮ್ಮದು ಪ್ರೀಮಿಯಮ್ ಬರುತ್ತದೆ. ಈ ವರ್ಷ ನೀವು ಒಮ್ಮೆ ಪ್ರೀಮಿಯಮ್ ತುಂಬಬೇಕು. ಮುಂದಿನ ವರ್ಷದಿಂದ ನೀವು ತಿಂಗಳ ನಿಮ್ಮ ಸ್ಯಾಲ್ರಿ ಒಳಗೆ ಕಟ್ ಮಾಡಿ ಪ್ರೀಮಿಯಮ್ ತುಂಬಬಹುದು. ಈ ರೀತಿ ಒಂದು ಪರಮ್ ರಕ್ಷಕ್ ಪ್ರೋ ಸೊಲ್ಯೂಷನ್ ಇದೆ. ಇದರಲ್ಲಿ ನೀವು ತುಂಬಿದ ಹಣ ನಿಮಗೆ ದೊಡ್ಡ ಬಡ್ಡಿಯಿಂದ ನಿಮಗೆ ವಾಪಸ್ ಸಿಗುತ್ತದೆ. ಮತ್ತು ನೀವೇನು ತುಂಬಿರ್ತೀರ ಆ ಸಮಯದಲ್ಲಿ ನಿಮಗೆ ಲೈಫ್ ಕವರ್ ಇರ್ತದೆ. 50 lakh 45 lakh ಆ್ಯಂಡ್ 45 lakh ಈ ರೀತಿ. ಇದರಲ್ಲಿ ಏನು ನಿಮಗೆ ಪ್ರಶ್ನೆ ಇದ್ದರೆ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಕೇಳಬಹುದು. ನಿಮಗೆ ಅದರ ಮೇಲೆ ಉತ್ತರ ಲಘುನೇ ಸಿಗುತ್ತದೆ.